ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾಂ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇವತೆ ಧೀನಾಮ ವಿತ್ರವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆ ಹಿಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟದೇವತಾ ಕುಲದೇವತಾ ಭೂನೀಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಬೃಹತ್ ಸೇನಾ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿ ನಿಲ್ಲಿಸಿದ್ದುಂಟು. ಈ ಬೃಹತ್ ಸೇನಾ ಅಂದಾಗ ಜಗನ್ಮಾತೆಯ ಪ್ರತಿಯೊಂದು ಅಕ್ಷರವೂ ಕೂಡ ಶಕ್ತಿವಂತ ಶಕ್ತಿ ಇರೋದ್ರಿಂದ ಆ ಶಕ್ತಿಯಲ್ಲಿಯೇ ಈ ವೇದಗಳು ಶಾಸ್ತ್ರಗಳು ಇತ್ಯಾದಿಗಳು ಇರೋದ್ರಿಂದ ಆ ವೇದಗಳೇ ಒಂದು ಸೈನ್ಯ ಅಂತ ಹೇಳಿ ಅನೇಕ ವಿಧಗಳಾಗಿ ನಾವು ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ವಿ, ವಿವರವಾಗಿ ನಾವು ಮಾತಾಡಿದ್ದುಂಟು. ಇವತ್ತಿನ ಭಾಗ ಭಾವಾಭಾವ ವಿವರ್ಜಿತ. ನೋಡಿ, ಇಲ್ಲಿ ಭಾವ ಅಭಾವ ಅನ್ನೋದಕ್ಕೆ ನಾವು ಅರ್ಥವನ್ನ ತಿಳ್ಕೊಂಡಾಗ ಇದರಲ್ಲಿರ್ತಕ್ಕಂಥ ಒಂದು ಕುತೂಹಲಕಾರಿಯಾಗಿರ್ತಕ್ಕಂಥ ಸಮಾಚಾರ ನಮಗೆ ಗೊತ್ತಾಗುತ್ತೆ. ಜಗನ್ಮಾತೆ ಭಾವ ಅಭಾವ ವಿವರ್ಜಿತಳಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಾವ ಅಂತಂದ್ರೆ ಇರ್ತಕ್ಕಂಥದ್ದು, ಕಾಣಿಸ್ತಕ್ಕಂಥದ್ದು, ಎಕ್ಸಿಸ್ಟಿಂಗ್. ಆಮೇಲೆ ಅಭಾವ ಅಂತಂದ್ರೆ ಇಲ್ಲದೆ ಇರ್ತಕ್ಕಂಥದ್ದು. ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಹೇಳ್ತಾ ಇರ್ತೀವಿ, ಅಯ್ಯೋ ಇದಕ್ಕೆ ಅಭಾವ ಕಣೆಯ, ಇದಕ್ಕೆ ಅಭಾವ ಕಣೆಯ ಅಂತ. ಅಂದ್ರೆ ಅದು ಇಲ್ಲದೆ ಇರ್ತಕ್ಕಂಥದ್ದು. ಹಾಗಾಗಿ ಈ ತಾಯಿ ಇದ್ದಾಳ ಇಲ್ವಾ? ಯಾಕಂದ್ರೆ ನಾಮ ಹಾಗೆ ಇದೆ, ಇದ್ದಾಳೆ ಇಲ್ಲ, ಎರಡೂ ಇದ್ದಾಳೆ ಅಂತ. ಹಾಗಾದ್ರೆ ತಾಯಿ ಇದ್ದಾಳ ಇಲ್ವಾ ಅನ್ನುವಂತಹ ಒಂದು ಸಂದೇಹಾತ್ಮಕವಾದ ಒಂದು ಪ್ರಶ್ನೆ ಉಂಟಾಗುತ್ತೆ. ಆಗ ಇಲ್ಲಿ ಇಂತಹ ಒಂದು ಸಂದೇಹ ಉಂಟಾಗ್ತಕ್ಕಂತಹ ಒಂದು ವಿಚಾರವನ್ನ ತಿಳಿಸ್ಕೊಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ಪರತತ್ವ. ಹಾಗಾಗಿ ಈ ಪರತತ್ವನೇ ಇಂಥದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಪದಾರ್ಥ ಇದೆ ಅಂತಂದ್ರೆ ಅದಕ್ಕೆ ಒಂದು ಎಕ್ಸಿಸ್ಟೆನ್ಸ್ ಇಲ್ಲ, ಅದು ಕಣ್ಣಿಗೆ ಕಾಣಬೇಕು, ಅಂದ್ರೆ ನಮ್ಮ ಒಂದು ಇಂದ್ರಿಯಗಳಿಗೆ ಅದು ಗೋಚರ ಆಗಬೇಕು, ಇಲ್ಲ ಅನುಭವಕ್ಕೆ ಬರಬೇಕು. ಆವಾಗ ಇದು ಇದೆ ಅಂತ ನಮಗ್ ಗೊತ್ತಾಗತ್ತೆ. ಹಾಗೆ ಅಥವಾ ಇಂಥ ಈಗ ಇದೆ ಅಂತಂದ್ರೆ ಏನದು ಇದೆ? ಅದಕ್ಕೊಂದು ಹೆಸರಿದೆ. ನಾವು ಹೇಳ್ತೀವಿ ನಾಮ ಅಂದ್ರೆ ಹೆಸರು. ಅಂದ್ರೆ ಇಂಥದ್ದು ಇದೆ ಅಂತ ಹೇಳುವಾಗ ನಾಮ ಇದೆ, ಅದಕ್ಕೊಂದು ಹೆಸರಿದೆ, ಹಾಗಾಗಿ ಅದು ಇದೆ ಅಂತ. ಆಮೇಲೆ ಇನ್ನೊಂದು ಇಲ್ಲ ಅಂತ ಹೇಳಬೇಕು ಅನ್ನೋದಕ್ಕೆ ನಾನು ಇನ್ನೊಂದು ಮಾತು ಹೇಳಿಬಿಟ್ಟು ನಾನು ಹೇಳ್ತೀನಿ. ಹಾಗಾದ್ರೆ ತಾಯಿ ಹಾಗೆ ನಿರ್ಧರಿಸಲ್ಪಡೋದಕ್ಕೆ ಅವಳು ಸಾಧ್ಯವೇ? ಅವಳು ಇದ್ದಾಳೆ ಅಂತ ನಿರ್ಧರಿಸೋದಕ್ಕೆ ಸಾಧ್ಯವೇ? ಯಾಕೆ ಅಂತಂದ್ರೆ ಅವಳು ಉಪಾಧಿಗಳಿಂದ, ಅಂದ್ರೆ
ನಮ್ಮ ಸುತ್ತಮುತ್ತ ಇರತಕ್ಕಂಥದ್ದು ನಾವು ಎಲ್ಲರಿಂದ ಅನ್ಕೊಂಡು ನಮ್ಮ ಕಣ್ಣಿಗೆ ಕಾಣಿಸ್ತಿರ್ತಕ್ಕಂತಹ ಈ ಪ್ರಪಂಚದಲ್ಲಿ ನಮಗೆ ಕಾಣಿಸ್ತಿರ್ತಕ್ಕಂತಹ ಯಾವುದೇ ಒಂದು ರೂಪದಲ್ಲಿ ಅವಳು ಇದ್ದಾಳೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವಳಿಗೆ ಯಾವುದೇ ರೂಪ ಇಲ್ಲ. ಇದು ಒಂದು. ಹಾಗಾದ್ರೆ ಅದು ಕಾಣಿಸಿದ್ರೆ ತಾನೇ ಅದು ಭಾವ. ಭಾವ ಅಂತಂದ್ರೆ ಇದೆ ಅಂತ ಅರ್ಥ, ಅಭಾವ ಅಂದ್ರೆ ಇಲ್ಲ ಅಂತ ಹೇಳಿದ್ವಿ. ಹಾಗಾದ್ರೆ ಅವಳು ಕಣ್ಣು ಕಾಣಿಸ್ತಾ ಇದ್ದಾಳೆ ಇಲ್ಲ ಅನ್ನೋದಾದ್ರೆ, ಉಪಾಧಿ ರೂಪದಲ್ಲಿ ಇಲ್ಲ ಅನ್ನೋದಾದ್ರೆ ಅವಳು ಇಲ್ಲ ಅಂತಾನೆ ಅರ್ಥ. ಅಂದ್ರೆ ಎರಡನೇದು ಅಭಾವ ಅಂತ ಹೇಳಿದ್ವಿ. ಈ ಅಭಾವ ಅಂದಾಗ ಅವಳು ಕಣ್ಣು ಕಾಣಿಸದೆ ಇದ್ರೂ ಕೂಡ ಅವಳು ಚೈತನ್ಯ ರೂಪದಿಂದ ಅವಳು ಇದ್ದಾಳೆ. ಆದ್ದರಿಂದ ಕಣ್ಣು ಕಾಣಿಸ್ದೇ ಇದ್ರೂ ಕೂಡ ಅವಳು ಚೈತನ್ಯ ರೂಪದಲ್ಲಿದ್ದಾಳೆ. ಅಭಾವ ಆದ್ರೂ ಕೂಡ ಅವಳು ಚೈತನ್ಯ ರೂಪದಲ್ಲಿದ್ದಾಳೆ. ಹಾಗಾಗಿ ಚೈತನ್ಯ ರೂಪದಲ್ಲಿ ಅವಳು ಇರೋವಾಗ ಅವಳು ಭಾವ. ವಸ್ತುವಾಗಿ ಕಾಣಿಸ್ತೇ ಇರೋದ್ರಿಂದ ಅವಳು ಅಭಾವ. ಚೈತನ್ಯ ನಮ್ಮ ಕಣ್ಣು ಕಾಣಲ್ಲ, ಅದು ಇದೆ. ಹಾಗಾದ್ರೆ ಇದೆ ಅಂತ ಕನ್ಫರ್ಮ್ ಆದ್ಮೇಲೆ, ಯಾಕಂದ್ರೆ ನಾವೆಲ್ಲ ಮಾತಾಡ್ತಾ ಇದ್ದೀವಿ, ನಾವು ಓಡಾಡ್ತೀವಿ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ, ನಾವು ಈಗಾಗಲೇ ಹಲವಾರು ಸರ್ತಿ ಹೇಳಿದ್ವಿ, ನಮ್ಮ ಸುತ್ತಮುತ್ತ ದೇವಿ ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿಯೊಂದರಲ್ಲೂ ಕೂಡ ಚೈತನ್ಯ ಇದೆ, ಶಕ್ತಿ ಇದೆ, ಅದರದ್ದೇ ಆಗಿರ್ತಕ್ಕಂಥದ್ದಿದೆ ಅಂತ ಹೇಳಿ. ಹಾಗಾಗಿ ಉಪಾಧಿಗಳಲ್ಲಿ ಅವಳು ಚೈತನ್ಯ ರೂಪದಿಂದ ಇದ್ದಾಳೆ ಅನ್ನುವಾಗ ಅದು ಭಾವ. ಅದು ಕಣ್ಣಿಗೆ ಕಾಣಿಸ್ತೇ, ಚೈತನ್ಯ ನಮ್ಮ ಕಣ್ಣಿಗೆ ಕಾಣಿಸ್ತೇ ಇಲ್ಲದೆ ಇರೋದ್ರಿಂದ ಅಭಾವ. ಹಾಗಾಗಿ ಭಾವ ಅಭಾವ ಎರಡು ರೂಪದಲ್ಲೂ ಅವಳು ಇದ್ದಾಳೆ ಅನ್ನೋ ಮಾತನ್ನ ಹೇಳ್ತಾ, ಭಾವ ಇದ್ ರೂಪದಲ್ಲಿ ಇದ್ರೂ ಕೂಡ ಅವಳು ಸಂಪೂರ್ಣವಾಗಿ ಇದ್ರ ಜೊತೆ ಯಾವುದೇ ವಿಧವಾಗಿರ್ತಕ್ಕಂಥ ಸಂಬಂಧ ಏರ್ಪಟ್ಟಿಲ್ಲ. ಅವಳು ಎಲ್ಲದಕ್ಕಿಂತಲೂ ಅತೀತಳು ಅಂತ ಹೇಳಿದ್ವಿ. ಹಾಗಾಗಿ ಎಲ್ಲದಕ್ಕಿಂತ ಅತೀತಳಾಗಿರೋದ್ರಿಂದ ಭಾವ ವಿವರ್ಜಿತ. ಮುಂದಿನ ನಾಮ ಸುಖಾರಾಧ್ಯ. ನೋಡಿ, ಈ ಜಗನ್ಮಾತೆ ಸುಖವಾಗಿ ಆರಾಧಿಸಲ್ಪಡ್ತಕ್ಕಂಥವಳು. ಅಂದ್ರೆ ಅವಳು ಸುಖವಾಗಿ ಕೂತಿದ್ದಾಳೆ, ನಾವು ಕಷ್ಟ ಪಡ್ತಾ ಇದ್ದೀವಿ ಅಂತ ಅಲ್ಲ. ಭಕ್ತರಿಂದ, ಆ ದೇವಿಯ ಉಪಾಸಕರಿಂದ ದೇವಿಯನ್ನ ಉಪಾಸನೆ ಮಾಡುವಾಗ ಅವಳಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಕಷ್ಟದ ಅನುಭವ ಆಗುವುದಿಲ್ಲ. ಸುಖವಾಗಿ ಪೂಜಿಸಲ್ಪಡ್ತಕ್ಕಂಥವಳು ಅನ್ನೋ ಮಾತನ್ನ ಈಗ ನಾವೀಗಾಗಲೇ ಹೇಳಿದ್ವಿ. ಭಕ್ತಿಯಿಂದ ಅವಳನ್ನ ಆರಾಧಿಸಿದಾಗ ಅವಳು ಆಶೀರ್ವಾದ ಮಾಡ್ತಾಳೆ, ಅನುಗ್ರಹವನ್ನ ಮಾಡ್ತಾಳೆ ಅನ್ನೋ ಮಾತನ್ನ. ಹಾಗಾಗಿ ನಾವು ಭಕ್ತಿಯಿಂದ ಏನೇ ಮಾಡಿದ್ರು ಕೂಡ ಅವಳು ನಾವು ಸೇವೆ ಏನ್ ಮಾಡ್ತೀವಿ, ಉಪಾಸನೆಯನ್ನು ಮಾಡ್ತಾ ಇದ್ದೀವಿ, ಅವಳು ಸ್ವೀಕರಿಸ್ತಾಳೆ. ಹಾಗಾಗಿ ಭಾವನಾಗಮ್ಯ ಅಂತ ಹೇಳಿದ್ವಿ. ನಾವು ಆ ದೇವಿಯನ್ನ ಹೇಗೆ ನಾವು ಭಾವಿಸ್ತೀವೋ ಆ ರೀತಿಯಲ್ಲಿ ಅವಳು ಕಾಣಿಸ್ಕೊಂತಾಳೆ, ಆರಾಧಿಸ್ಕೊಂತಾಳೆ ಅಂತ ಹೇಳಿ. ಈ ನಾಮ ಏನಂತ ಹೇಳ್ತಾ ಇದೆ ಅಂದ್ರೆ, ಶಾಂತವಾಗಿ, ಸುಖವಾಗಿ, ಬಹಳ ಪ್ರಶಾಂತವಾಗಿ ಆ ದೇವಿಯನ್ನ ಆರಾಧಿಸಿ ಅಂತ ಅವರು ಇಲ್ಲಿ ಹೇಳ್ತಾ ಇರೋದು. ಪೂಜೆ ಕೂತಾಗ ಏನೋ ಒಂದು ಕಾರಣಾಂತರಗಳಿಂದ ಮನಸ್ಸನ್ನ ದುಗುಡ ಮಾಡ್ಕೊಳ್ತಕ್ಕಂಥದ್ದು, ಉದ್ರೇಕ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಇದೆಲ್ಲ ಮಾಡ್ಬೇಕಲ್ಲ, ಅದ್ ಮಾಡ್ಬೇಕಲ್ಲ, ತಗೊಂಡು ಅಂತ ಹೇಳಿ ತುಂಬಾ ಗೆಲಿಬಿಲಿ ಮಾಡ್ಕೊಳ್ತಕ್ಕಂಥದ್ದು. ಹಾಗೆ ಮಾಡಬಾರ್ದು. ಆ ದೇವಿ ಮುಂದೆ ಕೂತಾಗ ಅಮ್ಮ ಅಂತ ಹೇಳಿ ಆ ತಾಯಿನ ಬಹಳ ಶ್ರದ್ಧೆಯಿಂದ, ಪ್ರೀತಿಯಿಂದ, ಮನಸ್ಸು ಪ್ರಶಾಂತವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ಇಟ್ಕೊಂಡು ಆ ದೇವಿಯನ್ನು ಉಪಾಸನೆ ಮಾಡಬೇಕು, ಪೂಜೆಯನ್ನ ಮಾಡಬೇಕು. ಹಾಗಾಗಿ ಯಾವಾಗಲೂ ಕೂಡ ಯಾವುದು ತುಂಬಾ ಸುಲಭ ಅಂತ ಹೇಳ್ತಾರೆ ಇಲ್ಲಿ ಅಂದ್ರೆ, ಭಗವಂತನನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು ಬಹಳ ಸುಲಭ ಅಂತ. ಹಾಗನ್ಕೊಂಡಾಗ ಪೂಜೆ ಮಾಡೋ ಭಾರಿ ಕಷ್ಟ ಅನ್ನಪ್ಪ, ಅದ್ ತಗೊಂಬ, ಇನ್ಕಾಯ್ ತಗೊಂಬ, ಇನ್ನೊಂದು ತಗೊಂಬ, ಮತ್ತೊಂದು ತಗೊಂಬ, ಅದ್ ತಗೊಂಬ, ಇದು ತಗೊಂಬ, ಇವೆಲ್ಲ ಹೊಂದಿಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಅಂತ. ಅದು ಹಾಗಲ್ಲ. ಅದು ಏನಾಗಿದೆ ಅಂತಂದ್ರೆ, ಆ ಭಗವಂತನನ್ನ ಉಪಾಸನೆ ಮಾಡೋದು, ಆ ದೇವಿಯನ್ನ ಪೂಜೆಯನ್ನ ಮಾಡೋದು ಅತಿ ಕಷ್ಟ ಅಂತ ಅಲ್ಲ, ಅದು ಅತ್ಯಂತ ಸುಲಭ ಅನ್ನೋ ಮಾತನ್ನ ಹೇಳ್ತಾರೆ. ಹೇಗೆ ಅಂದ್ರೆ, ಏನಾಗಿದೆ ಅಂದ್ರೆ, ನಾವು ಬಾಕಿದೆಲ್ಲ ಕಷ್ಟ ಅಂತೆ, ಇದು ಬಿಟ್ಟು
ಪೂಜೆ ಈ ಒಂದು ದೇವಿಯ ಆರಾಧನೆ ಒಂದು ಬಿಟ್ಟು ಬಾಕಿದೆಲ್ಲ ಕಷ್ಟ ಅಂತ. ಏನಕ್ಕೆ ಅಂದ್ರೆ ಅತಿ ಕಷ್ಟಕ್ಕೋಸ್ಕರವಾಗಿ ಮತ್ತಷ್ಟು ಕಷ್ಟಪಟ್ಟು ಆಮೇಲೆ ಅದನ್ನ ಮಾಡೋದಕ್ಕಾಗದೆ ಏನ್ ಬೇಕೋ ಅತಿ ಸುಲಭವಾಗಿರ್ತಕ್ಕಂಥದ್ದನ್ನ ಸ್ವಲ್ಪ ಕೂಡ ಪ್ರಯತ್ನ ಮಾಡದೆ ಅತಿ ಕಷ್ಟಕ್ಕಾಗಿ ಮಾಡಿ ಶರೀರವನ್ನು ಕ್ಷೀಣಿಸ್ಕೊಳ್ಳೋದು. ಹಾಗಾಗಿ ಅತಿ ಸುಲಭವಾಗಿ ಮಾಡ್ತಕ್ಕಂಥದ್ದು ಇದೆ ಅಂತ ಹೇಳ್ತಾರೆ. ತಾಯಿಗೆ ಪೂಜಾ ದ್ರವ್ಯಗಳು ನೈವೇದ್ಯಗಳು ಎಲ್ಲ ನಿಮ್ಮ ಯಥಾಶಕ್ತಿ ಮನಸ್ಸು ಅಷ್ಟೇ. ಆದ್ರೆ ಆ ದೇವಿ ಏನನ್ನ ಬಯಸ್ತಾಳೆ ಅಂತಂದ್ರೆ ನಿನ್ನ ಹತ್ರ ಏನು ಲಭ್ಯ ಇದೆಯೋ, ನಾವು ಸಂಕಲ್ಪ ಹೇಳ್ಬೇಕಿರ್ತೀವಿ, ಯಥಾಶಕ್ತಿ ಯಥಾಮತಿ ಯಥಾ ಸಂಭವ ದ್ರವ್ಯೈಹಿ ಯಥಾ ಸಂಭವ ನಿಯಮೈಹಿ ಅಂತ. ಅಂದ್ರೆ ಯಥಾಶಕ್ತಿ ನೋಡಿ, ಮನುಷ್ಯನಿಗೆ ನಾನು ಯಥಾಶಕ್ತಿ ತಗೊಳಪ್ಪ ಅಂತ ಕೊಟ್ಬಿಟ್ರೆ ಅವನಿಗೆ ತೃಪ್ತಿ ಆಗುದಿಲ್ಲ. ಬೆಳಗಿನ ಸಂಜೆವರೆಗೂ ಅವನ್ನ ಕೆಲಸ ಮಾಡಿಸ್ಬಿಟ್ಟು ಅಪ್ಪ ಇದು ನಾನು ಯಥಾಶಕ್ತಿ 10 ರೂಪಾಯಿ ತಗೊಳ್ಳೆ ಅಂತ ಕೊಟ್ರೆ ಅವನು ಮಖ ಚಿಕ್ಕದ್ ಮಾಡ್ತಾನೆ. ಏನೇ ಅದು ಬೆಳಗಿನ ಕಷ್ಟಪಟ್ಬಿಟ್ಟು 10 ರೂಪಾಯಿ ಕೊಟ್ಬಿಟ್ಟು ಹೋದ ಅಂತ. ಹಾಗೆ ಇದು ಒಂದು ಉದಾಹರಣೆ. ಹಾಗೆ ಈ ಮನುಷ್ಯನಾದವನಿಗೆ ನೀವು ಎಷ್ಟು ಕೊಟ್ಟರು ಸಾಕೋಗೋದಿಲ್ಲ, ತೃಪ್ತಿ ಆಗೋದಿಲ್ಲ. ಆದ್ರೆ ಅಪ್ಪ ನಿನ್ನ ಯಥಾಶಕ್ತಿ ನಾನು ನಿನಗೆ ಸೇವೆಯನ್ನು ಮಾಡ್ತಾ ಇದ್ದೀನಿ, ಯಥಾಶಕ್ತಿ ನಾನು ನಿನಗೆ ಪೂಜೆಯನ್ನು ಮಾಡಿದ್ದೀನಿ, ಯಥಾಶಕ್ತಿ ನಾನು ನಿನ್ನ ಧ್ಯಾನವನ್ನು ಮಾಡಿದ್ದೀನಿ ತಾಯಿ, ನನ್ನ ಅನುಗ್ರಹಿಸು ಅಂತ ಭಕ್ತಿಯಿಂದ ಕೇಳಿದ್ದೇ ಆದ್ರೆ ಆ ತಾಯಿ ಅದನ್ನು ಒಪ್ಕೊತಾಳತ್ತೆ. ಆ ತಾಯಿ ಒಬ್ಬಳೇ ಯಥಾಶಕ್ತಿಗೆ ಒಪ್ಕೊಳ್ತಕ್ಕಂತಹ ದೇವಿ. ಹಾಗಾಗಿ ಆ ಜಗನ್ಮಾತೆ ಈ ಒಂದು ತೃಪ್ತಿ ಪಡ್ತಕ್ಕಂತಹ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು, ಆರಾಧನೆಯನ್ನು ಮಾಡಬೇಕು ಅಂತಂದಾಗ ಏನ್ ಮುಖ್ಯವಾಗಬೇಕಾಗಿರುತ್ತೆ? ಪ್ರಫುಲ್ಲವಾಗಿರ್ತಕ್ಕಂತಹ ಮನಸ್ಸು, ತನ್ನ ಹತ್ರ ಏನಿದೆಯೋ ಅದನ್ನ ನೈವೇದ್ಯ ಮಾಡಿ ಆ ದೇವಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ತಾಯಿಗೆ ಯಾವ ಪದಾರ್ಥಗಳ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಭಕ್ತಿಯಿಂದ ಆ ಒಳ್ಳೆಯ ಭಾವದಿಂದ ಆ ತಾಯಿಯನ್ನ ಉಪಾಸನೆ ಮಾಡಿದ್ದೆ ಆದ್ರೆ, ಧ್ಯಾನ ಮಾಡಿದ್ದೆ ಆದ್ರೆ ಅವಳು ನಿಮಗೆ ಕರುಣಿಸ್ತಾಳೆ ಅಂತ. ನೋಡಿ, ಎಷ್ಟೋ ಸರ್ತಿ ಹೇಳ್ತೀವಿ, ದೇವಿಯನ್ನ ಕೂತ್ಕೊಂಡು ಪೂಜೆ ಮಾಡುವಾಗ ಅಥವಾ ನಮಸ್ಕಾರ ಮಾಡುವಾಗ ಅಥವಾ ಧ್ಯಾನ ಮಾಡುವಾಗ ಎಲ್ಲೋ ಕೂತ್ ಜಾಗದಲ್ಲೇ ಅವಳನ್ನ ನಾವು ಭಾವಿಸ್ಬೇಕಂತೆ. ಭಾವನಾಗಮ್ಯ ಅಂತ ನಾನು ಹೇಳಿದೆ. ಹಾಗಾಗಿ ಆ ಕೂತ್ಕೊಂಡ ಜಾಗದಲ್ಲೇ ಆ ತಾಯಿಯನ್ನ ಧ್ಯಾನ ಮಾಡಬೇಕು, ಭಾವಿಸಬೇಕು. ಆ ಭಾವಿಸಿದಾಗ ಏನಾಗತ್ತೆ, ಅವಳ ಭಾವನೆಯಿಂದ ಅವಳು ನಮಗೆ ಕರುಣಿಸ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ, ಆ ಒಂದು ಮುಖ್ಯವಾಗಿರ್ತಕ್ಕಂತಹ ವಿಚಾರ ಏನು ಅಂತಂದಾಗ ಅಂದ್ರೆ ಭಕ್ತ ಸುಖವಾಗಿ ಪ್ರಶಾಂತವಾಗಿ ಪೂಜೆ ಮಾಡ್ಲಿ, ಆರಾಧನೆ ಮಾಡ್ಲಿ, ನಾನು ನಿನಗೆ ಅನುಗ್ರಹಿಸ್ತೀನಪ್ಪ ಅನ್ನೋ ಮಾತನ್ನ ಹೇಳ್ತಾ, ಸುಖಾರಾಧ್ಯ ಮುಂದಿನ ನಾಮ ಶುಭಕರಿ. ಯಾವಾಗ ಆ ದೇವಿಯನ್ನ ಸುಖವಾಗಿ ಪ್ರಶಾಂತವಾಗಿರ್ತಕ್ಕಂತಹ ಮನಸ್ಸಿನಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಗಲಿಬಿಲಿ ಇಲ್ಲದೆ ಸಂತೋಷವಾಗಿ ಪ್ರೀತಿಯಿಂದ ಆ ಒಂದು ತಾಯಿಯನ್ನ ಆರಾಧನೆ ಯಾರು ಮಾಡ್ತಾರೋ ಅವರಿಗೆ ಅವಳು ಖಂಡಿತವಾಗ್ಲೂ ಕೂಡ ಶುಭವನ್ನ ಉಂಟು ಮಾಡ್ತಾಳೆ, ಮಂಗಳವನ್ನ ಉಂಟು ಮಾಡ್ತಾಳೆ, ಎಲ್ಲ ರೀತಿಯಲ್ಲೂ ಕೂಡ ಜಯವನ್ನ ಕರುಣಿಸ್ತಾಳೆ ಅಂತ ಹೇಳಿ ಈ ತಾಯಿಯ ಈ ಹೆಸರು ಶುಭಕರಿ. ಮುಂದಿನ ನಾಮ ಶೋಭನಾ ಸುಲಭಾಗತಿ. ನೋಡಿ, ಶೋಭನಾ ಅಂತಂದಾಗ ಏನು? ಶುಭ. ಆ ತಾಯಿ ಹೊಸದಾಗ ಅವಳಿಗೆ ಇದು ಬೇಕಾಗಿಲ್ಲ, ಶುಭ ಬೇಕಾಗಿಲ್ಲ. ಆ ತಾಯಿನೇ ಆ ಶುಭ ಸ್ವರೂಪಳು. ಆ ಶುಭ ಅಂತಕ್ಕಂಥದ್ದು ಆ ತಾಯಿಗೆ ಸ್ವಾಭಾವಿಕವಾಗಿಯೇ ಇದೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಜಗನ್ಮಾತೆ ಶುಭ ಸ್ವರೂಪಳು. ಈ ಶುಭ ಸ್ವಭಾವವನ್ನ ಹೊಂದಬೇಕು ಅಂತ ಹೊಸದಾಗೇನಿಲ್ಲ. ಈಗ ಉದಾಹರಣೆಗೆ ಸೂರ್ಯನಿಂದ ನಮಗೆ ಬೆಳಕು ಬೇಕು, ಸೂರ್ಯನಿಂದ ಬಿಸಿಲು ಬೇಕು, ಸೂರ್ಯನಿಂದ ಶಕ್ತಿ ಬೇಕು, ಸೂರ್ಯನಿಂದ ಬಿಸಿ ಬೇಕು, ಸೂರ್ಯನಿಂದ ನಮಗೆ ಬೆಳೆಗಳು ಬೆಳಿಬೇಕು, ಇತ್ಯಾದಿ 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 ಎಷ್ಟು ಉಪಯೋಗ ಇದೆ. ಹಾಗಾಗಿ ಆ ಸೂರ್ಯನಿಗೆ ಅವನು ಸ್ವಯಂ ಆ ಶಕ್ತಿಗಳೆಲ್ಲ ಹೊಂದಿರೋದ್ರಿಂದ ಅವನಿಗೆ ನಾವು ಕೊಟ್ಟು ತಗೋಬೇಕಾಗಿರ್ತಕ್ಕಂಥದ್ದು ಅಥವಾ ಅವನು ಇನ್ನೊಬ್ಬರ ಹತ್ರ ಕೇಳಿ ತಗೋಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ. ಅವನಿಗೆ ಸ್ವಯಂ ಇರ್ತಕ್ಕಂತಹ ಆ ಶಕ್ತಿ. ಹಾಗೆ ಆ ಜಗನ್ಮಾತೆ ಸ್ವಯಂ ಸಂಪೂರ್ಣಳಾಗಿದ್ದಾಳೆ.
ಅವಳೇ ಸಂಪೂರ್ಣವಾಗಿರ್ತಕ್ಕಂತಹ ಶುಭ ಸ್ವರೂಪಳಾಗಿರೋದ್ರಿಂದ ಆ ಶುಭ ಸ್ವರೂಪವಾಗಿರ್ತಕ್ಕಂತಹ ಆ ದೇವಿ ತನ್ನಲ್ಲಿರ್ತಕ್ಕಂಥ ಶುಭವನ್ನ ತನ್ನ ಭಕ್ತರಿಗೆ ಅವಳು ಕರುಣಿಸ್ತಾಳೆ, ಕೊಡ್ತಾಳೆ ಅನ್ನೋ ಮಾತನ್ನ. ಹಾಗಾಗಿ ಈ ದೇವಿ ಪೂಜೆಯನ್ನು ಮಾಡುವಾಗ ಹೇಗಿರಬೇಕು ಅಂತ ನಾವು ಈಗಾಗಲೇ ಹೇಳಿದ್ವಿ, ಮನಸ್ಸು ಪ್ರಶಾಂತವಾಗಿರ್ಬೇಕು ಅಂತ. ಆ ದೇವಿ ಪೂಜೆಯನ್ನು ಮಾಡುವಾಗ ಶುಭ್ರವಾಗಿರ್ಬೇಕಂತೆ, ಹೊರಗು ಒಳಗು ಶುಭ್ರವಾಗಿರ್ಬೇಕು ಅಂತ ಹೇಳಿ. ಅವಾಗೇನಾಗತ್ತೆ, ಶುಭ್ರತೆ ಇದ್ದಾಗೇನಾಗತ್ತೆ, ಒಂದು ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಇನ್ನು ಹಾಸಿಗೆ ಮೇಲೆ ಇನ್ನೂ ಕಣ್ಬಿಟ್ಟೇ ಇದ್ದಿಲ್ಲ, ಹೋಗಿ ದೇವರ ಮನೆ ಮುಂದೆ ಕೂತ್ಕೊಳ್ಳೋ ಅಂದ್ರೆ ಇನ್ನೂ ತೂಪಿಡಿಸ್ತಾನೆ ಇರ್ತಾನೆ, ಮನಸ್ಸು ಪ್ರಫುಲ್ಲವಾಗಿರಲ್ಲ. ಆಮೇಲೆ ಹಂಗೆ ಅದೇ ಬಟ್ಟೆ, ಕೆಲವ್ರ ಹತ್ರ ಹಾಸಿಗೆ ಮೇಲೆ ಕಾಫಿ ಕುಡಿದು ಬಿಡೋದು. ಹಾಗಾಗಿ ಈ ಆ ಥರ ಅಶುಭ್ರತೆ ಇರಬಾರ್ದು. ಯಾವಾಗ ಹಾಸಿಗೆಯಿಂದ ಇದ್ದಾಗ ದೇವಿಯನ್ನ ಪ್ರಾರ್ಥನೆ ಮಾಡಿ, ಅಮ್ಮ ಇವತ್ತಿನ ನನಗೆ ಎಬ್ಸಿದ್ಯಾ, ನಾನು ಎದ್ದಿದ್ದೀನಿ ತಾಯಿ, ಇವತ್ತಿನ ನನ್ನೆಲ್ಲ ಕೆಲಸಗಳು ಕೂಡ ನಿನ್ನ ದಯದಿಂದ ಸಂತೋಷವಾಗಿ ಎಲ್ಲ ಜಯ ಉಂಟಾಗ್ಲಿ, ನಾನು ಅನ್ಕೊಂಡ ಕಾರ್ಯಗಳೆಲ್ಲ ನೆರವೇರಲಿ, ನಿನ್ನ ಅನುಗ್ರಹ ಸದಾ ಇರಲಿ ತಾಯಿ, ನಾನು ಯಾವಾಗಲೂ ಒಳ್ಳೆಯದನ್ನ ಆಲೋಚನೆ ಮಾಡುವಂಥ ಕರುಣನ್ನ ನನಗೆ ಕರುಣಿಸು, ನನ್ನ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಲಿ, ನನ್ನವ್ರು ಚೆನ್ನಾಗಿರಲಿ, ನಮ್ಮ ದೇಶ ಚೆನ್ನಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ಬೇಕಂತೆ. ಹಾಗೆ ಪ್ರಾರ್ಥನೆ ಮಾಡಿ ಎದ್ದಾಗ ಅವನಿಗೆ ಆ ಮನಸ್ಸಿನಲ್ಲಿ ಒಂದು ಹೊಸ ರೀತಿಯಾಗಿರ್ತಕ್ಕಂಥ ಎನರ್ಜಿ ಉಂಟಾಗತ್ತೆ. ಆ ಶಕ್ತಿ ಉಂಟಾಗೋದು ಯಾರು ಕೊಡೋದು? ಆ ಜಗನ್ಮಾತೆ. ಆ ಬರ್ತಕ್ಕಂತಹ ಆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯಿಂದ ಇಡೀ ದಿವಸ ಅವನು ಚೆನ್ನಾಗಿರ್ತಾನೆ, ಮಾಡ್ತಕ್ಕಂಥ ಕೆಲಸಗಳೆಲ್ಲ ಸುಸುಲೀತವಾಗಿ ನಡೆಯುತ್ತೆ. ಹಾಗಾಗಿ ಇಂತಹ ಶುಭವನ್ನ ಕೋರಿದಾಗ ಆ ಭಕ್ತನಿಗೆ ಅನುಗ್ರಹಿಸ್ತಕ್ಕಂತಹ ಆ ಜಗನ್ಮಾತೆ ಶುಭಕರಳು ಅನ್ನೋ ಮಾತನ್ನ. ಆಮೇಲೆ ಇಲ್ಲಿ ಇನ್ನೊಂದೇನು ಹೇಳುತ್ತೆ ಅಂದ್ರೆ ನೋಡಿ, ಒಂದು ಉದಾಹರಣೆ ಇದೆ, ಈ ಶೋಭನರು ಅಂತ. ಶೋಭನರು ಅಂತಂದ್ರೇನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಚೆನ್ನಾಗಿರ್ಲಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ಪ್ರತಿಯೊಬ್ಬರೂ ಕೂಡ ಚೆನ್ನಾಗಾಗಬೇಕು, ಇರ್ತಕ್ಕಂಥ ಸಂಕಷ್ಟಗಳು ನಿವಾರಣೆ ಆಗಲಿ, ಹಾಗೆ ಅಂತ ಹೇಳಿ ಆ ದೇವಿಯನ್ನ ಪ್ರಾರ್ಥನೆ ಮಾಡಿ ಆ ದೇವಿಗೆ ಇನ್ನೊಬ್ಬರಿಗೋಸ್ಕರ ಕೇಳ್ತಕ್ಕಂತಹ ಆ ಒಂದು ಮನೋಭಾವ ಇದ್ದಂತಹವರಿಗೆ ಅವರು ಶೋಭನರು ಅಂತ ಕರೀತಾರಂತೆ. ಹಾಗಾಗಿ ಈ ಒಂದು ಶೋಭನರು ಮಾಡ್ತಕ್ಕಂತಹ ಪೂಜೆ, ಅವರು ಮಾಡ್ತಕ್ಕಂತಹ ಪ್ರಾರ್ಥನೆ ಬೇಗ ದೇವಿಗೆ ತಲುಪಿ ಅವಳು ಅನುಗ್ರಹಿಸ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಒಂದು ಜಗನ್ಮಾತೆ ಇಂತಹವರಿಗೆ ಪರತತ್ವವನ್ನ ಬೇಗ ಕರುಣಿಸ್ತಾಳಂತೆ, ಅಂದ್ರೆ ಮೋಕ್ಷವನ್ನ ಕೊಡ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಜಗನ್ಮಾತೆಯನ್ನ ಆರಾಧನೆ ಮಾಡುವಾಗ ಪ್ರತಿಯೊಬ್ಬರೂ ಕೂಡ ಶಾಂತವಾಗಿ ಪ್ರಶಾಂತವಾಗಿ ಆ ದೇವಿಯನ್ನ ಪ್ರಾರ್ಥನೆ ಮಾಡಬೇಕು. ತನಗೋಸ್ಕರ ಅಲ್ಲದೆ ತನಗೋಸ್ಕರ ಜೊತೆಗೆ ಇನ್ನೊಬ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನೋಂತಹ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಳೋ ರೀತಿಯಲ್ಲಿ ಮಾಡಿದಾಗ ಏನಾಗತ್ತೆ, ಆ ಮನಸ್ಸು ಪ್ರಶಾಂತವಾಗಿರುತ್ತೆ, ಎಲ್ಲವೂ ಕೂಡ ಶುಭವಾಗತ್ತೆ ಅನ್ನೋ ಮಾತನ್ನು ಹೇಳ್ತಾ ಈ ಜಗನ್ಮಾತೆ ಹೆಸರು ಶೋಭನಾ ಸುಲಭ ಗತಿ. ಇಂಥವರಿಗೆ ಗತಿ ಎಂದರೆ ಮೋಕ್ಷವನ್ನ ಮುಕ್ತಿಯನ್ನ ಕೊಡ್ತಾಳೆ ಅನ್ನೋ ಮಾತನ್ನ. ಮುಂದಿನ ನಾಮ ರಾಜರಾಜೇಶ್ವರಿ. ನೋಡಿ, ಈ ನಾಮದಿಂದ ಸಾಗರ ಮೇಖಲಾ ಅನ್ನುವಂತಹ ನಾಮದವರೆಗೂ ಕೂಡ ಇದು ರಾಜರಾಜೇಶ್ವರಿ ವಿದ್ಯೆ ಅಂತ ಕರೀತಾರೆ. ಯಾರಿಗಾದ್ರೂ ಕೂಡ ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅಥವಾ ಉತ್ತಮವಾಗಿರ್ತಕ್ಕಂತಹ ಒಂದು ಪದವಿಯನ್ನ ಪಡಿಬೇಕು ಅಥವಾ ನಾನು ಅತ್ಯಂತ ಒಳ್ಳೆ ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಇದನ್ನ ಪಡ್ಕೋಬೇಕು ಅಂತ ಆಸೆ ಇಟ್ಕೊಂಡವರು ಈ ನಾಮಗಳನ್ನ ಪಠನೆ ಮಾಡ್ಬೇಕಂತೆ. ಹಾಗಾಗಿ ಈ ನಾಮಗಳನ್ನ ಹೇಗೆ ಪಠನೆ ಮಾಡೋದು ಅಂದ್ರೆ ಇದನ್ನ ಈ ರೀತಿ ಕೂಡ ಮಾಡಬಹುದು ಅಂತ ಹೇಳ್ತಾರೆ. ಶ್ರೀಮಾತ್ರೇ ನಮಃ ಅಂತ ಆರಂಭ ಮಾಡಿ ಅಲ್ಲಿಂದ ರಾಜರಾಜೇಶ್ವರಿ ಅಂತ ಹೇಳ್ಕೊಂಡು ಅಲ್ಲಿಂದ ಮುಂದುವರೆಗೂ ಎಲ್ಲಿವರೆಗೂ ಸಾಗರ ಮೇಖಲಾವರೆಗೂ ಹೇಳಿ ಶ್ರೀಮಾತ್ರೇ ನಮಃ ಅಂತ ಹೇಳಿ ನಿಲ್ಲಿಸೋದು. ಇದನ್ನ ಪಠನೆ ಮಾಡ್ತಾ ಇರೋದು ಯಥಾಶಕ್ತಿ. ಯಾರು ಈ ರೀತಿ ಮಾಡ್ತಾರೋ ಅವರಿಗೆ ಉನ್ನತ ಸ್ಥಾನ ಲಭ್ಯವಾಗತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಈ ನಾಮಗಳನ್ನ ಧಾರಾಳವಾಗಿ ಹೇಳ್ಕೋಬಹುದು. ಈ ಲಲಿತಾ ದೇವಿಯ ಸ್ವರೂಪ ಯಾವುದು ಅಂದ್ರೆ ಇದು ಕೂಡ ರಾಜರಾಜೇಶ್ವರಿ ಅನ್ನೋದು ಕೂಡ ಲಲಿತಾ ದೇವಿಯ ಸ್ವರೂಪ.
ಇಲ್ಲಿ ಈ ರಾಜರಾಜೇಶ್ವರಿ ಅಂದಾಗ ಇದು ಷೋಡಶಿ ವಿದ್ಯಾದೇವತೆ. ಷೋಡಶಿ ವಿದ್ಯಾದೇವತೆ 16 ಅಕ್ಷರಗಳ ದೇವತೆ. ಹಾಗಾಗಿ ಈ ಷೋಡಶಿ ದೇವತೆಯಾಗಿರ್ತಕ್ಕಂಥ ರಾಜರಾಜೇಶ್ವರಿ ತನ್ನ ಇಷ್ಟನ್ನು ಕೊಟ್ಟು ನೋಡಿ. ವಿಶೇಷವಾಗಿ ಈ ಷೋಡಶಿ ಮಂತ್ರ ಅಂತಕ್ಕಂಥದ್ದೇನು ಅಂತ ಹೇಳಿದಾಗ ಈ ಒಂದು ಲೋಕದಲ್ಲಿ ಇಹದಲ್ಲಿ ಅನುಭವಿಸಬೇಕಾಗಿರ್ತಕ್ಕಂತಹ ಎಲ್ಲವನ್ನೂ ಕೂಟ ಕರುಣಿಸಿ ಅದ್ರ ಜೊತೆಗೆ ಕಡೆಯಲ್ಲಿ ಅವಳು ಮುಕ್ತಿಯನ್ನ ಕೊಡ್ತಾಳೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ರಾಜರಾಜೇಶ್ವರಿ, ಈಶ್ವರಿ ಅಂದ್ರೇನು? ಎಲ್ಲರಿಗಿಂತಲೂ ಅವಳು ಪ್ರಧಾನಿ, ಮೇಜರ್. ಅವಳು ಎಲ್ಲರಿಗಿಂತಲೂ ಉತ್ತಮವಾಗಿರತಕ್ಕಂಥ ಸ್ಥಿತಿಯಲ್ಲಿರೋವಳು, ಅವಳೇ ಎಲ್ಲ ಅಂತ ಎಲ್ರಿಗೂ ಕೂಡ ಲೀಡರ್, ಮಹಾರಾಣಿ, ಮಹಾರಾಜ್ಞಿ ಅಂತ ನಾವು ಹೇಳಿದ್ವಿ. ಹಾಗಾದ್ರೆ ಯಾರ್ಯಾರಿಗೆ ಅಂದ್ರೆ ರಾಜರು. ಇಲ್ಲಿ ರಾಜರು ಅಂದ್ರೆ ಯಾರು? ಮೊದಲು ರಾಜರು ಯಾರು ಅಂತ ತಗೊಂಡಾಗ ಇಂದ್ರಾದಿ ಅಷ್ಟದಿಕ್ಪಾಲಕರಾಗಿ ಎಲ್ಲ ದೇವತೆಗಳು, ಇಂದ್ರ, ಅಗ್ನಿ, ಯಮ, ನಿರೃತಿ, ವರ್ಣ, ವಾಯು, ಹೀಗೆ ಎಲ್ಲರಿಗೂ ಕೂಡ ಅವರೆಲ್ಲರೂ ಕೂಡ ಒಂದೊಂದು ರಾಜ್ಯರು. ಅವ್ರಿಗೆಲ್ಲರಿಗೂ ಮೇಜರ್ ಯಾರು? ಅವರೆಲ್ಲರೂ ಇವು ನೋಡ್ಕೋತಿರೋರು ಯಾರು? ತ್ರಿಮೂರ್ತಿಗಳಾಗಿರ್ತಕ್ಕಂತಹ ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ಇಂದ್ರಾದಿ ಅಷ್ಟದಿಕ್ಪಾಲಕರು ದೇವತೆಗಳು ಅಲ್ಲದೆ ತ್ರಿಮೂರ್ತಿಗಳಾಗಿರ್ತಕ್ಕಂತಹ ಅವರಿಗೂ ಕೂಡ ಆ ಜಗನ್ಮಾತೆ ಈಶ್ವರಿ ಆಗಿರೋದ್ರಿಂದ ಅವರೆಲ್ಲರೂ ಕೂಡ ರಾಜರು. ಅವರಿಗೆ ರಾಜರು ಯಾರು? ಇವರು. ಹಾಗಾಗಿ ಅವರಿಗೂ ಕೂಡ ಈಶ್ವರಿ ಆಗಿರೋದ್ರಿಂದ ರಾಜರಾಜೇಶ್ವರಿ. ನೋಡಿ, ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ನಾವು ಹಿಂದೆ ಒಂದು ನಾಮದಲ್ಲಿ ಹೇಳಿದ್ವಿ. ಈ ಕುಬೇರ ಅಂತಕ್ಕಂತಹ ಒಬ್ಬ ದೇವತೆ, ಅವನು ಕೂಡ ರಾಜ. ಅವನಿಗೂ ಕೂಡ ಇವಳು ಈಶ್ವರಿ ಅಂದ್ರೆ ನಿಯಾಮಕಳು. ಮುಂದಿನ ನಾಮ ರಾಜ್ಯದಾಯಿನಿ. ಇಲ್ಲಿ ರಾಜ್ಯದಾಯಿನಿ ಆನಂದಕರವಾಗಿರ್ತಕ್ಕಂತಹ ಉನ್ನತ ಸ್ಥಿತಿಯನ್ನ ಕರುಣಿಸ್ತಕ್ಕಂಥವಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಅದರ ಅರ್ಥ ಇದೇನೆ. ಪ್ರತಿ ಲೋಕಪಾಲಕರಿಗೂ ಕೂಡ ಅಂದ್ರೆ ಈಗಾಗಲೇ ಹೇಳಿದೆ, ಇಂದ್ರಾದಿ ಎಲ್ಲ ದೇವತೆಗಳಿಗೆ ಅವಳು, ಎಲ್ಲ ಲೋಕಪಾಲಕರಿಗೂ ಕೂಡ ಅವಳು ಈಶ್ವರಿಯಾಗಿರೋದ್ರಿಂದ ಪ್ರತಿ ಲೋಕಪಾಲಕರಿಗೂ ಕೂಡ ಅವಳು ರಾಜ್ಯವನ್ನ ಕರುಣಿಸ್ತಾಳೆ. ಈಗ ಆ ಲೋಕಗಳು ಯಾವುದು ಅಂತ ಕೇಳಿದಾಗ ನೋಡಿ, ನಾವು ಹೇಳ್ತೀವಿ ಇಂದ್ರ, ಅಗ್ನಿ, ಯಮ, ನಿರೃತಿ, ವರ್ಣ, ವಾಯು ಅಂತ ಹೇಳಿ ಅಷ್ಟದಿಕ್ಪಾಲಕರು ಅಂತ ನಾವೇನು ಹೇಳಿದ್ವಿ. ಆ ಪ್ರತಿ ಒಬ್ಬ ಆ ಅಷ್ಟದಿಕ್ಪಾಲಕರಿಗೂ ಕೂಡ ಅವ್ರದೇ ಆಗಿರ್ತಕ್ಕಂತಹ ರಾಜ್ಯಗಳಿದೆ. ಇಂದ್ರ ಇರ್ತಕ್ಕಂಥ ಜಾಗದಲ್ಲಿ ಎಲ್ಲರೂ ಒಟ್ಟಿಗೆ ಇರ್ತಾರೆ ಅಂತಲ್ಲ, ಅವರವರ ರಾಜ್ಯದಲ್ಲಿ ರಾಜ್ಯಭಾರ ಮಾಡ್ಕೊಂಡಿರ್ತಾರೆ. ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಕಾಣಿಸ್ತಾರೆ. ಹಾಗಾಗಿ ಈ ಒಂದು ಅಷ್ಟದಿಕ್ಪಾಲಕರ ರಾಜ್ಯಗಳು ಯಾವ್ಯಾವುದು ಅಂದ್ರೆ ಬಹಳ ಅಪರೂಪವಾಗಿ ನಮ್ಗೆ ತಿಳಿಸುವಂತ ಒಂದು ಸಂದರ್ಭ. ಯಾಕಂದ್ರೆ ಎಲ್ಲ ಕಡೆನೂ ಇದು ಹೇಳುವಾಗ ಈ ಇಂದ್ರಂದ್ ಯಾವ ಲೋಕ, ಯಮಂದ್ ಯಾವ ಲೋಕ, ಅದು ಇದು ಅಂತ ಹೇಳ್ಕೊಂಡು ನೋಡಿ. ಈಗ ನಮಗ್ ಗೊತ್ತಿರ್ತಕ್ಕಂಥದ್ದು ಏನು ಅಂದ್ರೆ ಇಂದ್ರ ಅಂದ ತಕ್ಷಣ ಅಮರಾವತಿ, ಯಮ ಅಂದ್ರೆ ಯಾವ ಲೋಕ ಅಂತ ಹೇಳ್ಬಿಡ್ತೀವಿ. ಅದು ಹಾಗಲ್ಲ ನೋಡಿ. ಒಬ್ಬೊಬ್ಬ ದೇವತೆಗಳಿಗೂ ಕೂಡ ಅಷ್ಟದಿಕ್ಪಾಲಕರಲ್ಲಿ ಪ್ರತಿಯೊಬ್ಬ ದೇವತೆಗೂ ಕೂಡ ಒಂದೊಂದು ರಾಜ್ಯ ಇದೆ. ಆ ರಾಜ್ಯದ ಹೆಸರನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಂದ್ರನಿಗೆ ಅಮರಾವತಿ, ಅಗ್ನಿ, ಅವನ ರಾಜ್ಯದ ಹೆಸರು ತೇಜೋವತಿ, ತೇಜಸ್ಸು, ತೇಜೋವತಿ. ಯಮನಿಗೆ ಸಂಯಮಿ ಅಂತ ಹೆಸರಂತೆ. ಆ ಯಮನ ರಾಜ್ಯದ ಹೆಸರು ಸಂಯಮಿ. ನಿರೃತಿ, ನೈಋತ್ಯದಲ್ಲಿರ್ತಕ್ಕಂತಹ ಆ ಅಧಿಪತಿ ನಿರೃತಿ, ಇವೊಂದು ಕೃಷ್ಣಾಂಗದ ಅಂತ ಕರೀತಾರಂತೆ. ವರುಣ, ಎಷ್ಟು ಚೆನ್ನಾಗಿದೆ ಹೆಸರು, ಶ್ರದ್ಧಾವತಿ, ಅದ್ಭುತ. ವಾಯುಗೆ ಗಂಧವತಿ, ವಾಯು ಗಂಧ, ಸುಗಂಧ, ನೋಡಿ ಹೆಸರುಗಳು ಒಂದಕ್ಕೊಂದಕ್ಕೆ ಬಹಳ ಚೆನ್ನಾಗಿದೆ. ಗಂಧವತಿ. ಕುಬೇರನಿಗೆ ಅಲಕಾವತಿ ಅಥವಾ ಅಲಕಾಪುರಿ ಅಂತ ಕರೀತಾರೆ. ಈಶಾನನಿಗೆ ಯಶೋವತಿ ಅಂತ. ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರಾಜ್ಯ. ಹಾಗೆ ಬ್ರಹ್ಮನಿಗೆ ಯಾವ ಲೋಕ?
ರಾಜ್ಯ ಯಾವುದು ಅಂದ್ರೆ ಸತ್ಯಲೋಕ, ವಿಷ್ಣುವಿಗೆ ವೈಕುಂಠ, ಪರಮೇಶ್ವರನಿಗೆ ಕೈಲಾಸ. ಹಾಗಾಗಿ ಈ ಒಂದು ಪ್ರತಿಯೊಂದು ರಾಜ್ಯವನ್ನೂ ಕೂಡ ಆ ತಾಯಿನೇ ಅವ್ರಿಗೆ ಕರುಣಿಸಿರೋದ್ರಿಂದ ಅವಳೇನ್ ಮಾಡಿದಾಳೆ ಅಂದ್ರೆ ರಾಜ್ಯದಾಯಿನಿ ಅಂತ ಹೇಳಿ. ಮುಂದಿನ ನಾಮ ರಾಜ್ಯವಲ್ಲಭ. ನೋಡಿ, ಈ ಮೇಲೆ ಹೇಳಿದ್ವಲ್ಲ, ಈಗ ಇಂದ್ರ, ಅಗ್ನಿ, ಯಮ, ಅನಿರುದ್ಧ ಇತ್ಯಾದಿಗಳು ತ್ರಿಮೂರ್ತಿಗಳಿಗೂ ಒಬ್ಬೊಬ್ರಿಗೂ ಒಂದು ರಾಜ ಅಂತ. ಆ ರಾಜ್ಯಗಳೆಲ್ಲವೂ ಕೂಡ ಅವರು ರಾಜರೇ ಆಗಿದ್ರು ಕೂಡ ಅವುಗಳನ್ನೆಲ್ಲ ಕರುಣಿಸಿ ಅವ್ರಗಳಿಗೆಲ್ಲ ಏನೇನ್ ಬೇಕು, ಯಾವ ಸಂದರ್ಭದಲ್ಲಿ ಏನ್ ಕೊಡಬೇಕು ಎಲ್ಲವನ್ನು ಕೂಡ ಕಂಟ್ರೋಲ್ನಲ್ಲಿ ಇಟ್ಟು ಕೊಡ್ತಕ್ಕಂಥವಳು ಯಾರು ಅಂದ್ರೆ ಈ ಜಗನ್ಮಾತೆ ರಾಜ್ಯವಲ್ಲಭ. ಅವ್ರೆಲ್ರಿಗೂ ಅವಳು ಸ್ವಾಮಿನಿ. ಆದ್ರಿಂದ ರಾಜ್ಯವಲ್ಲಭ. ಆಮೇಲೆ ಅವರೆಲ್ಲರನ್ನೂ ಕೂಡ ನಿಯಂತ್ರಿಸ್ತಕ್ಕಂತಹ ಶಕ್ತಿ. ನಿನಗೆ ಈ ರಾಜ್ಯ ಕೊಟ್ಟಿದ್ದೀನಪ್ಪ, ಇದು ನಿನ್ನ ಹಣೆ ಬರ, ನೀನು ನೋಡ್ಕೊ, ಆಗು ಹೋಗುಗಳ ನಿನ್ನೆ ಜವಾಬ್ದಾರಿ ಅಂತ ಹಾಕ್ಬಿಟ್ಟಿಲ್ಲ. ಕೊಟ್ಟಿದ್ರು ಕೂಡ ಆ ಜವಾಬ್ದಾರಿಯನ್ನು ತಾನೂ ಕೂಡ ನಿರ್ವರ್ತಿಸ್ತಿದ್ದಾಳೆ. ಹಾಗಾಗಿ ಅವಳೇ ನಿಯಾಮಕಳಾಗಿರೋದ್ರಿಂದ ಅದು ವಲ್ಲಭ. ಇಲ್ಲಿ ವಲ್ಲಭ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು ಅಂತಂದ್ರೆ ಪ್ರಿಯ ಅಥವಾ ಪ್ರೀತಿ ಅಂತ ಹೇಳಿ. ಹಾಗಾಗಿ ರಾಜ್ಯವಲ್ಲಭ ಅಂದ್ರೆ ತಾನು ಕರುಣಿಸಿರ್ತಕ್ಕಂತಹ ಆ ರಾಜ್ಯ ಪ್ರತಿ ಒಂದು ಕೂಡ ಆ ರಾಜ್ಯದಲ್ಲಿ ಇರ್ತಕ್ಕಂಥವ್ರು, ರಾಜ್ಯದ ಉಸ್ತುವಾರಿಗಳು, ಅಲ್ಲಿರ್ತಕ್ಕಂಥ ಪ್ರಜೆಗಳು ಇತ್ಯಾದಿ 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 ಏನಿದೆ ಪ್ರತಿ ಒಂದರ ಮೇಲೂ ಕೂಡ ಆ ಕೃಪಾ ಕಟಾಕ್ಷವನ್ನು ಹೊಂದಿರತಕ್ಕಂತಹ ಆ ತಾಯಿ ವಲ್ಲಭ. ಹಾಗಾಗಿ ವಲ್ಲಭೆ ಅಂತ ಕರಿತೀವಿ. ಹಾಗಾಗಿ ರಾಜ್ಯವಲ್ಲಭ ಅಂದ್ರೆ ಕರುಣೆಯನ್ನ ಇಟ್ಕೊಂಡಿರ್ತಕ್ಕಂತಹ ಆ ಜಗನ್ಮಾತೆ ರಾಜ್ಯವಲ್ಲಭ. ಮುಂದಿನ ನಾಮ ರಾಜತ್ ಕೃಪಾ. ನೋಡಿ, ಜಗನ್ಮಾತೆ ಅತ್ಯಂತ ಅನುಕಂಪವನ್ನು ಹೊಂದಿರತಕ್ಕಂಥವಳು, ಆರ್ದ್ರ ಹೃದಯವನ್ನು ಹೊಂದಿರತಕ್ಕಂಥವಳು. ಹೇಳ್ದಲ್ಲ ಆರ್ದ್ರತೆ ಅಂತ ಹೇಳಿ. ಆ ಒಂದು ಕರುಣೆ, ಆ ಒಂದು ಪ್ರೀತಿ, ಆ ಒಂದು ತಾಯಿಯ ಮಮತೆ ಎಲ್ಲವನ್ನೂ ಕೂಡ ಹೊಂದಿರತಕ್ಕಂತಹ ಆ ಜಗನ್ಮಾತೆ ಲಲಿತಾದೇವಿ, ಅವಳ ಕೃಪೆ ಪರಿಪೂರ್ಣವಾಗಿರ್ತಕ್ಕಂಥದ್ದು. ಹಾಗಾಗಿ ಅಂತಹ ಕೃಪಾ ಪೂರ್ಣಲಾಗಿರೋದ್ರಿಂದ ಆ ಜಗನ್ಮಾತೆ ರಾಜತ್ ಕೃಪಾ. ನೋಡಿ, ಆ ಕೃಪೆ ಯಾವ ತರ ತೋರಿಸ್ತಾಳೆ ಅಂದ್ರೆ ಸೂರ್ಯನಿಗೆ ಅವಳು ಕಂಟ್ರೋಲ್ ಇದ್ದಾಳೆ, ನಿಯಂತ್ರಿಸಿದಾಳೆ. ಅಂದ್ರೆ ಈ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಪ್ರತಿಯೊಂದಕ್ಕೂ ಕೂಡ ಆ ಒಂದು ಶಕ್ತಿಯಿಂದ ಏನೇನ್ ಬರಬೇಕೋ ಅದೆಲ್ಲವನ್ನು ಕೂಡ ನೀನು ನೋಡ್ಕೋಬೇಕು ಅಂತೇಳಿ ಅವನಿಗೆ ಅಧಿಕಾರವನ್ನು ಕೊಟ್ಟು ನಡೆಸ್ತಿದ್ದಾಳೆ. ಹಾಗೆ ನೀರಿಂದ ಏನೇನ್ ನಮ್ಗೆ ಉಪಯೋಗ ಇದೆ ಅದು ನೋಡಿ, ಎಷ್ಟು ಕರುಣೆ. ವಾಯು, ಹೀಗೆ ನಮ್ಮಲ್ಲಿರ್ತಕ್ಕಂಥ ಪ್ರತಿ ಒಂದಕ್ಕೂ ಕೂಡ ಆ ಒಂದು ಸುತ್ತಮುತ್ತ ಪರಿಸರದಲ್ಲಿ ಕೊಡಬೇಕಾಗಿರ್ತಕ್ಕಂಥದ್ದನ್ನೆಲ್ಲವನ್ನೂ ಕೂಡ ಯಾವುದೇ ಲೋಪದೋಷಗಳಿಲ್ಲದೆ ಬಹಳ ಸಂತೋಷವಾಗಿ ಸಂಪೂರ್ಣವಾಗಿ ಅನುಗ್ರಹಿಸಿರ್ತಕ್ಕಂತಹ ಆ ಜಗನ್ಮಾತೆ. ಹಾಗಿರೋದ್ರಿಂದ ಆಕೆ ಕೃಪೆ ಅತ್ಯಂತ ಶ್ರೇಷ್ಠ, ಉತ್ಕೃಷ್ಟ. ಹಾಗಾಗಿ ಆ ಜಗನ್ಮಾತೆ ರಾಜತ್ ಕೃಪಾ. ಮುಂದಿನ ನಾಮ ರಾಜಪೀಠ ನಿವೇಶಿತ ನಿಜಾಶ್ರಿತ. ನೋಡಿ, ತನ್ನ ನಿಜವಾಗಿರ್ತಕ್ಕಂತಹ ಆ ಭಕ್ತರನ್ನ ರಾಜಪೀಠದಲ್ಲಿ ಕೂರಿಸ್ತಾಳೆ ಅಂತ. ತಗೊಂಡೋಗಿ ರಾಜ ಕೂತ್ಕೊಳ್ಳೋದಾಗ ಕೂರಿಸ್ತಾಳೆ ಅಂತ ಅಲ್ಲ, ತನ್ನ ಭಕ್ತರಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ತೊಂದರೆ ಇಲ್ಲದೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸ್ಥಾನವನ್ನ ಉಳ್ಕೊಡ್ತಾಳೆ. ಉನ್ನತವಾಗಿರ್ತಕ್ಕಂಥ ಸ್ಥಾನ ಅಂದ್ರೆ ಯಾವುದು? ಮೋಕ್ಷ, ಮುಕ್ತಿ. ಹಾಗಾಗಿ ಈ ಇಹದಲ್ಲೂ ಕೂಡ ಆ ಭಕ್ತನಿಗೆ ಸಲ್ಲಬೇಕಾಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಅವಳು ಕರುಣಿಸಿ ಕಡೆಗೆ ಮೋಕ್ಷವನ್ನ ದಯಪಾಡಿಸ್ತಾಳೆ ಅನ್ನೋ ಮಾತನ್ನ ವೇದದಲ್ಲಿ ವಾಗ್ದೇವಿಗಳು ಒಂದು ಮಂತ್ರವನ್ನ ಹೇಳ್ತಾರಂತೆ. ಯಂ ಕಾಮಯೇ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಪ್ತಂ ಸುಮೇಧ ಅಂತ ಹೇಳ್ತಾರೆ. ಅಂದ್ರೆ ತನ್ನ ಮೇಲೆ ಯಾರು ತಾಯಿಯ ಪ್ರೀತಿ ಯಾರ ಮೇಲೆ ಇರುತ್ತೋ ಅಂಥವರನ್ನ ನಾನು ಉಗ್ರರನ್ನಾಗಿ ಮಾಡ್ತೇನೆ ಅಂತ. ಉಗ್ರರನ್ನ ಕೋಪ ಬರುವಂಗೆ ಮಾಡ್ತೀನಿ ಅಂತ ಅಲ್ಲ. ಅದು ಉಗ್ರರು ಅಂದ್ರೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ಥಾನದಲ್ಲಿ ನಾನು ಇಡ್ತೇನೆ. ಹಾಗೆ ಬ್ರಹ್ಮಾಣಂ ಅಂತಾರೆ. ಬ್ರಹ್ಮಾಣಂ ಅಂದ್ರೆ ಜ್ಞಾನವನ್ನ ಕೊಡ್ತೇನೆ, ಜ್ಞಾನ ಸಂಪಾದನೆಯನ್ನು ಮಾಡೋ ಹಾಗೆ ಮಾಡ್ತೇನೆ, ಜ್ಞಾನವನ್ನ ಅನುಗ್ರಹಿಸ್ತೇನೆ, ಉತ್ತಮ ಜ್ಞಾನವನ್ನ ಕೊಡ್ತೇನೆ, ಹಾಗೆ ಅವನನ್ನ ಋಷಿಯನ್ನಾಗಿ ಮಾಡ್ತೇನೆ ಅನ್ನೋ ಮಾತನ್ನ. ಹಾಗೆ
ತಾಯಿಯನ್ನ ಯಾರು ಆಶ್ರಯಿಸ್ತಾರೋ ಅವರಿಗೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ಥಾನವನ್ನು ಅವಳು ಅನುಗ್ರಹಿಸ್ತಾಳೆ ಅಂತ. ಮುಂದಿನ ನಾಮ ರಾಜ್ಯಲಕ್ಷ್ಮಿ. ಈ ಪ್ರತಿ ಒಂದು ರಾಜ್ಯದಲ್ಲಿರ್ತಕ್ಕಂತಹ ಪ್ರತಿ ಒಂದು ಕೂಡ ಪಾತಾಳದಿಂದ ಹಿಡಿದು ಬ್ರಹ್ಮಲೋಕದವರೆಗೂ ಕೂಡ ತಾನು ಅಲ್ಲಿರ್ತಕ್ಕಂತಹ ಪ್ರತಿ ಒಂದಕ್ಕೂ ಕೂಡ ಅವಳು ಲಕ್ಷ್ಮಿ. ಹಾಗಾಗಿ ಅವಳನ್ನೆಲ್ಲವೂ ಕೂಡ ಆ ಲಕ್ಷ್ಮಿ ರೂಪದಲ್ಲಿ ಅವಳಿರೋದ್ರಿಂದ ಅವಳು ರಾಜ್ಯ ಲಕ್ಷ್ಮಿ ಅಂತ ಕರೀತಾರೆ. ಮುಂದಿನ ನಾಮ ಕೋಶನಾಥ. ಇದನ್ನ ನಾನು ಮುಂದಿನ ಭಾಗದಲ್ಲಿ ಹೇಳ್ತೇನೆ. ಎಲ್ರಿಗೂ ಕೂಡ ಆ ಜಗನ್ಮಾತೆ ಅನುಗ್ರಹ ಆಗಲಿ, ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನು ಮುಗಿಸ್ತೇನೆ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.